ಬಿಹಾರ ಚುನಾವಣಾ ಅಖಾಡಕ್ಕೆ ನಾಳೆಯಿಂದ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾ ಇದ್ದಾರೆ. ಒಬಿಸಿ ಮತಗಳನ್ನು ಸೆಳೆಯೋದಕ್ಕೆ ಸಿದ್ಧಾಸ್ತ್ರ ಬಳಕೆಗೆ ರಾಹುಲ್ ಪ್ಲಾನ್ ಮಾಡಿದಾರಂತೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಅಸ್ತ್ರಗಳನ್ನು ಪ್ರಯೋಗ ಮಾಡೋಕ್ಕೆ ರಾಹುಲ್ ಪ್ಲಾನ್ ಮಾಡಿದ್ದಾರೆ. ಪಾಟ್ನಾದಲ್ಲಿ ನಾಳೆ ವೋಟ್ ಅಧಿಕಾರ ಬೃಹತ್ ಪ್ರತಿಭಟನಾ ಸಮಾವೇಶ ಇದೆ. ಅದರಲ್ಲಿ ಭಾಗಿಯಾಗಿರಿ ನೀವು ಅಂತ ಸಿದ್ದರಾಮಯ್ಯಗೆ ಹೈಕಮಾಂಡ್ ಒಂದು ಮೆಸೇಜ್ ಪಾಸ್ ಮಾಡಿದೆ. ಸೊ ಪ್ರತಿಭಟನೆಯ ಮೂಲಕವೇ ನಿತೀಶ್ ಕುಮಾರ್ಗೆ ಟಕ್ಕರ್ ಕೊಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದ್ದು. ನಿತೀಶ್ ಕುಮಾರ್ ವಿರುದ್ಧ ನಾಳೆ ಸಿಎಂ ಸಿದ್ದರಾಮಯ್ಯ ತೊಡೆ ತಟ್ಟಲಿದ್ದಾರೆ. ಜೆಡಿಯು ನಾಯಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಆದ್ರೆ ಇದೀಗ ಅದೇ ಸ್ನೇಹಿತನ ವಿರುದ್ಧ ಚುನಾವಣಾ ರಣಕಹಳಿಯನ್ನ ಪಕ್ಷದ ವಿಚಾರವಾಗಿ ಮೊಳಗಿಸಲೇಬೇಕಾಗಿದೆ. ಹಿಂದುಳಿದ ನಾಯಕರ ವಿರುದ್ಧ ಒಬಿಸಿ ನಾಯಕನನ್ನೇ ರಾಹುಲ್ ಅಖಾಡಕ್ಕೂ ಇಳಿಸಿದ್ದಾರೆ. ರಾಹುಲ್ ಸೂಚನೆ ಮೇರೆಗೆ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಇದೇ ಬಿಹಾರ್ನಲ್ಲಿ ಮೊನ್ನೆ ಮತಗಳ್ಳತನದ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ರು. ಆಗ DK ಶಿವಕುಮಾರ್ ಅವರೆಲ್ಲ ಹೋಗಿ ಬಂದಿದ್ರು. ಇದೀಗ ಸಿದ್ದರಾಮಯ್ಯ ಅವರ ಸರದಿ. ಆಮೇಲೆ ಈ JDU ಲೀಡರ್ ಇದ್ರಲ್ಲ ನಿತೀಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ತೀರಾ ವೈರಿಗಳು ಅಂತ ಏನಿಲ್ಲ. ಹಾಗೆ ನೋಡೋದಾದ್ರೆ ಸಿದ್ಧಾಂತದ ವಿಚಾರದಲ್ಲಿ ಒಬ್ರಿಗೊಬ್ರಿಗೆ ಒಂದು ರೀತಿ ಹೋಲಿಕೆ ಇದೆ. ಅಂತಹ ಸ್ನೇಹಿತನ ವಿರುದ್ಧವೇ ಪಕ್ಷ ಅಂತ ಬಂದಾಗ, ತಮ್ಮ ಪಕ್ಷದ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೋಬೇಕು ಅಂತ ಬಂದಾಗ ಸಿದ್ದರಾಮಯ್ಯ ಅವರು ಎಂಟ್ರಿಯನ್ನು ಅಖಾಡಕ್ಕೆ ಕೊಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಹೈಕಮಾಂಡ್ ಕೂಡ ಅದೇ ಮೆಸೇಜನ್ನು ಪಾಸ್ ಮಾಡಿದೆ. ಹಾಗಾಗಿ ನಾಳೆಯಿಂದ ಪ್ರತಿಭಟನೆಯ ಮೂಲಕ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಬಿಸಿ ಮತಗಳನ್ನು ಸೆಳೆಯೋದಕ್ಕೆ ಸಿದ್ಧಾಸ್ತ್ರ ಅಥವಾ ಸಿದ್ದರಾಮಯ್ಯ ಅವರ ತಂತ್ರಗಳನ್ನು ಬಳಕೆ ಮಾಡಿ ಕ್ಯಾಂಡಿಡೇಟ್ಸನ್ನು ಗೆಲ್ಲಿಸೋದಕ್ಕೆ ಈಗ ಹೈಕಮಾಂಡ್ ನಿರ್ಧಾರ ಮಾಡಿದೆ.